बहनों का, बेनिफिशरीज का आज की बहुत ही महत्वपूर्ण प्रेस वार्ता में स्वागत है। प्रेस वार्ता से पहले ये आपको शक्ति स्कीम के बारे में बताएंगे। अब तो खरीद कर लो, ला नहीं ದಿಂದ ನಮಗೆ ಶಕ್ತಿ ಯೋಜನೆ ತುಂಬಾ ಪ್ರಯೋಜನವಾಗಿದೆ. ಯಾಕಂತಂದ್ರೆ ನಾವು ಎಲ್ಲಿಗಾದ್ರೂ ಹೋಗ್ಬೇಕಂತಂದ್ರೆ ನಾವು ದುಡ್ಡಿಗೆ ಯೋಚನೆ ಮಾಡಬೇಕಾಗಿತ್ತು. ಆದ್ರೆ ಈಗ ನಾವು ಸಿದ್ದರಾಮಯ್ಯ ಸರ್ ಅವರು ನಮಗೆ ಉಚಿತವಾಗಿ ಬಸ್ ಇದರಿಂದ ನಮಗೆ ಉಚಿತವಾಗಿ ಹೋಗಬೇಕಾಗಿ ಇದು ತಯಾರಿ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಎಲ್ಲ ದೇವಸ್ಥಾನಗಳು, ಧರ್ಮಸ್ಥಳ, ಮಂತ್ರಾಲಯ ಇವೆಲ್ಲ ಹೋಗಿ ಬಂದಿದ್ದೇವೆ. ಮತ್ತೆ ನಮಗೆ ಅಲ್ಲ, ತುಂಬಾ ಕರ್ನಾಟಕದಲ್ಲಿ ಎಲ್ಲರಿಗೂ ತುಂಬಾ ಉಪಯುಕ್ತವಾಗಿ ನಮಗೆ ಉಪಯೋಗ ಬರುವ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಈಗ ಮುಂದಿನ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕಾಗಿ ಲಕ್ಷ್ಮಿ ಯೋಜನೆ ಬಗ್ಗೆ ಉಮಾ ಜೆಎಂ ರವರು ಮಾತಾಡಬೇಕು. ಉಮಾ, ಹೊಟ್ಟೆಗೆ ಬಾಯಿ ತುಂಬಾ ಅನ್ನಂಗೆ ಅನ್ನ ಭಾಗ್ಯ ಯೋಜನೆಯನ್ನು ಕೂಡ ನನ್ನ ಕುಟುಂಬಕ್ಕೆ ನಾನು ಪಡಿತಾ ಇದ್ದೀನಿ. ನಾವು 4-5 ಜನ ಇರೋದ್ರಿಂದ ನಮಗೆ 40ರಿಂದ 50 ಕೆಜಿ ಅಕ್ಕಿ ಬರ್ತಾ ಇದೆ. ಖಂಡಿತವಾಗಿ ರಾಗಿನೂ ಕೂಡ ಬರ್ತಾ ಇದೆ. ಅದರಿಂದ ನಾವು ಊಟ ಮಾಡ್ಕೊಂಡು ಸಂತೋಷವಾಗಿ ಆರಾಮಾಗಿದ್ದೀವಿ. ಈ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳಿಗೂ ಹಾಗೂ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ನಮ್ಮ ದಾವಣಗೆರೆ ದನಿಗಳಾದ ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲದೆ ನಾವೆಲ್ಲ ಬಹಳ ಕಂಗಾಲಾಗಿದ್ದೀವಿ. ಈಗ ಅದಕ್ಕೋಸ್ಕರ ಉಪ ಚುನಾವಣೆ ನಡೀತಾ ಇದೆ. ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಈ ಬರ್ತಕ್ಕಂಥ ಸೌಲಭ್ಯನ ನಾವೆಲ್ಲರೂ ಪಡಿಬೇಕು. ಈ ಸೌಲಭ್ಯ ನಮಗೆ ಅಗತ್ಯ ಇದೆ. ಅಲ್ಲಿ ನಿಂತ್ಕೊಂಡು ಮಾತಾಡಿ. ಅನ್ನ ಭಾಗ್ಯ ಅಂತ ನಮಗೆ ಎಲ್ಲ ಅಕ್ಕಿ ಕೊಟ್ಟರು, 50 ಕೆಜಿ ಅಕ್ಕಿ ಕೊಟ್ಟರು. ನಮಗೆ ಮೊದಲಿಗೆ ಏನೋ ಊಟ ಮಾಡಕ್ಕೆ ಸಿದ್ದರಾಮಯ್ಯ ನಗರದಲ್ಲಿ ವಾಸವಾಗಿರುವ ಅನೇಕ ಬಡ ಕುಟುಂಬಗಳಲ್ಲಿ ಸಿದ್ದರಾಮಯ್ಯ ಬಗ್ಗೆ ಬಾಲೂರು ತಗೋ